ಶುದ್ಧಿ ಮಾಡುವ ಶಕ್ತಿಯುಳ್ಳ ಏಸುವಿನ ರಕ್ತ. ಏಸುಕ್ರಿಸ್ತನ ರಕ್ತವು ಕಳಂಕ ಅಥವಾ ದೋಷವಿಲ್ಲದ್ದು. ಅದು ನಿತ್ಯನಾದ ದೇವರ ಸ್ವರಕ್ತವಾಗಿದೆ. ಅಪೊಸ್ತಲರ ಕೃತ್ಯಗಳು 20:28 ನೋಡಿರಿ. ಹೌದು, ನಮ್ಮ ದೇವರು ಆತ್ಮಸ್ವರೂಪನಾಗಿದ್ದಾನೆ ಮತ್ತು ಆತ್ಮನಲ್ಲಿ ದೇಹವಾಗಲಿ ರಕ್ತವಾಗಲಿ ಇರುವುದಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ದೇವರು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯೋಹಾನ 1:14. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಪಾಪಗಳು ಕೇವಲ ಮುಚ್ಚಲ್ಪಟ್ಟಿದ್ದವು. 32ನೇ ಕೀರ್ತನೆ 1ನೇ ವಚನ. ಇಬ್ರಿಯ 9ನೇ ಅಧ್ಯಾಯದಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ, ಲಯವಾಗುವ ಹೋರಿ ಕರುಗಳ ಮತ್ತು ಹೋತಗಳ ರಕ್ತಕ್ಕೆ ಮನಸ್ಸಾಕ್ಷಿಯನ್ನು ಶುದ್ಧ ಮಾಡಲು ಆಗಲಿಲ್ಲ. ಮನಸ್ಸಾಕ್ಷಿಯನ್ನು ಅಮೂಲ್ಯವಾದ ಯೇಸುವಿನ ರಕ್ತವೊಂದೇ ಶುದ್ಧಿ ಮಾಡಲು ಸಾಧ್ಯ. ನಿತ್ಯಾತ್ಮನಿಂದ ಅಥವಾ ಪವಿತ್ರಾತ್ಮನಿಂದ ತನ್ನನ್ನು ತಾನೇ ಸಮರ್ಪಿಸಿಕೊಂಡು ತನ್ನ ಅಮೂಲ್ಯವಾದ ರಕ್ತವನ್ನು ಯೇಸು ಅರ್ಪಿಸಿದ್ದರಿಂದ ತಂದೆಯಾದ ದೇವರು ಆ ರಕ್ತವನ್ನು ಅಂಗೀಕರಿಸಿದನು. ಆದ್ದರಿಂದ ಯೇಸುವಿನ ರಕ್ತದಲ್ಲಿ ಅಷ್ಟು ಅದ್ಭುತವಾದ ಶಕ್ತಿಯುಂಟು. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಇಬ್ರಿಯ 9:13-14. ನಿತ್ಯನಾದ ದೇವರ ರಕ್ತವಾಗಿರುವ ಕ್ರಿಸ್ತನ ರಕ್ತವು ನಿತ್ಯಾತ್ಮನ ಮೂಲಕವಾಗಿ ಸಮರ್ಪಿಸಲ್ಪಟ್ಟಿತು. ಆದುದರಿಂದ ಕ್ರಿಸ್ತನ ರಕ್ತವು ನಿತ್ಯ ಸಾಮರ್ಥ್ಯವುಳ್ಳದ್ದು, ನಿತ್ಯ ಆಶೀರ್ವಾದಗಳುಳ್ಳದ್ದೂ ಆಗಿದೆ. ಅದರ ಶಕ್ತಿ ಅಥವಾ ಸಾಮರ್ಥ್ಯ ನಿತ್ಯವಾಗಿರುವಂಥದ್ದಾಗಿದೆ. ನಿತ್ಯ ಎಂದರೆ ಆದಿ ಅಥವಾ ಅಂತ್ಯವಿಲ್ಲದ್ದು ಎಂದರ್ಥ. ಯೇಸುವಿನ ರಕ್ತದಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಅಂದರೆ ಅದರ ಶಕ್ತಿಯಲ್ಲಿ, ಅದರ ಗುಣಲಕ್ಷಣಗಳಲ್ಲಿ ಅಥವಾ ಅದರ ಸಾಮರ್ಥ್ಯದಲ್ಲಿ ಯಾವ ವ್ಯತ್ಯಾಸವಿಲ್ಲ. ಅದು ಲಯವಾಗುವಂಥದ್ದಾಗಲಿ ನಾಶವಾಗುವಂಥದ್ದಾಗಲಿ ಅಲ್ಲ. ಅದು ಹಳೆಯದಾಗುವುದಿಲ್ಲ. ಅದು ಶಾಶ್ವತವಾಗಿ ಹೊಸದಾಗಿರುತ್ತದೆ. ದೋಷರಹಿತವಾದ ಯೇಸುವಿನ ರಕ್ತವು ನಿನ್ನ ಮನಸ್ಸಾಕ್ಷಿಯನ್ನು ಎಂದೆಂದಿಗೂ ಶುದ್ಧಿ ಮಾಡಲು ಶಕ್ತಿಯುಳ್ಳದ್ದಾಗಿದೆ. ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. 1 ಯೋಹಾನ 1:7. ಗಾಡ್ ಬ್ಲೆಸ್ ಯು.